ಇವತ್ತು ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರು ಗುಡದೂರಿನ ದೊಡ್ಡ ಬಸವಾನಿಯರ ಸೇವೆಯನ್ನು ಮಾಡಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಪರಮ ತಪಸ್ವಿಗಳಾಗಿ ಆ ಭಾಗದಲ್ಲಿ ಮೆರೆದು ಹೋಗಿರುವಂಥವರಾಗಿದ್ದಾರೆ. ಅದಕ್ಕೆ ಅಕ್ಕ ತನ್ನ ಒಂದು ವಚನದಲ್ಲಿ ಹೇಳ್ತಾ ಇದ್ದಾಳೆ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಾನವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ. ಕೊನೆಗೊಂದು ಮಾತು ಹೇಳ್ತಾ ಇದ್ದಾಳೆ, ನಾನಿದ್ದು ಫಲವೇನು ಚನ್ನಮಲ್ಲಿಕಾರ್ಜುನ, ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಇವತ್ತು ಗಿಡ ಅದ ಅಂದರೆ ಫಲ ಕೊಡಬೇಕು, ಆಕಳದ ಅಂದಮೇಲೆ ಹಾಲು ಎಣ್ಣಬೇಕು, ರೂಪ ಚಲೋ ಐತೆ ಅಂದರೆ ಒಳ್ಳೆಯ ಗುಣ ಇರಬೇಕು, ಸಂಪತ್ತದ ಅಂದರೆ ದಾನ ಮಾಡಬೇಕು. ಇವತ್ತು ತಾಟ ಅದ ಅಂದಮೇಲೆ ಅದು ಪ್ರಸಾದ ಅದರಲ್ಲಿ ಬೀಳಬೇಕು. ಇವು 5 ಮಾತುಗಳನ್ನು ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ತಾಯಿ ತನ್ನ ಸಂದೇಶದೊಳಗೆ ಹೇಳಿ ಕೊನೆಗೊಂದು ಮಾತು ಹೇಳ್ತಾ ಇದ್ದಾಳೆ, ನಾನೆದ್ದು ಫಲವೇನು. ಈ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ, ನಾವು ಹುಟ್ಟಿದ ಮೇಲೆ ಏನು ಪಡ್ಕೊಳ್ಬೇಕು? ಭಾಳ ಜನ ತಿಳ್ಕೊಂಡಿರ್ತಾರ, ಹುಟ್ಟಿ ಬಂದದ್ದೇ ಒಂದು ಶ್ರೇಷ್ಠ, ಹುಟ್ಟಿ ಬಂದು ಬಿಟ್ವಿ, ಮತ್ತಿನ್ನು ಕೆಲಸ ಏನದ ನಮ್ಮದು ಅಂತ ಭಾಳ ಜನ ವಿಚಾರ ಮಾಡ್ತಿರ್ತಾರೆ. ಸಹಜವಾಗಿ ಹುಡುಗರು ಮಾತಾಡ್ತಿರ್ತಾವೆ, ನಮ್ಮಪ್ಪ ನನಗೆ ಮದುವೆ ಮಾಡ್ತಾನ ಅಂತ ಈ ಹುಡುಗರು ಹೇಳ್ತಿರ್ತಾವ. ಅವರಪ್ಪ ಅಂತಾನ ಮಗನ ತಲೆ ಮೇಲೆ ಒಂದು 4 ಅಕ್ಕಿಗಳು ಹಾಕಿಬಿಟ್ರೆ ನಂದು ಕೆಲಸ ಮುಗೀತು ಅಂತ ಅವ ಅಂತಾನ, ಮದುವೆ ಮಾಡಿಕೊಂಡೆ ಅಂದರೆ ನಂದು ಕೆಲಸ ಮುಗೀತು ಅಂತ ಇವ ಅಂತಾನ. ಅವತ್ತೇ ಜಂಜಾಟ ಪ್ರಾರಂಭ ಆಗ್ತದಂತ ಗೊತ್ತಿಲ್ಲ ಅವನಿಗೆ. ಅದರಂಗ ಭಾಳ ಜನರು ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ಅವನು ಮಾಡಬೇಕು. ಪರಮಾತ್ಮನ ನಿಜವಾದ ಇರುವಿಕೆಯನ್ನು ತಿಳಿದುಕೊಳ್ಳಬೇಕು. ದಾನ, ಧರ್ಮ, ಪರೋಪಕಾರ, ಪೂಜಾ, ಜಪ, ಧ್ಯಾನ ಇವು ಎಲ್ಲವುಗಳನ್ನು ಮಾಡುತ್ತಾ ಮನುಷ್ಯ ಪರಮ ಸುಖವನ್ನು ಪಡೆದುಕೊಳ್ಳಬೇಕು. ಇದು ಮನುಷ್ಯನ ಆದ್ಯ ಕರ್ತವ್ಯ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ, ನಾನಿದ್ದು ಫಲವೇನು ಚನ್ನಮಲ್ಲಿಕಾರ್ಜುನ, ನಿಮ್ಮ ಜ್ಞಾನ ಇಲ್ಲದನ್ನಕ್ಕ. ಪರಮಾತ್ಮನ ಜ್ಞಾನ, ಪರಮಾತ್ಮನ ಇರುವಿಕೆ, ಪರಮಾತ್ಮನ ವಿಚಾರ ಯಾವ ವ್ಯಕ್ತಿ ತಿಳಿದುಕೊಳ್ತಾ ಇದ್ದಾನೆಯೋ ಅವನು ಮುಕ್ತನಾಗಲಿಕ್ಕೆ ಅಧಿಕಾರಿ ಆಗ್ತಾ ಇದ್ದಾನೆ. ಎಲ್ಲಿ ಪರಮಾತ್ಮನ ವಿಚಾರವನ್ನು ತಿಳಿದುಕೊಳ್ಳುವುದಿಲ್ಲವೋ ತನ್ನ ಜ್ಞಾನನೂ ಇಲ್ಲ, ಪರಮಾತ್ಮನು ಜ್ಞಾನನೂ ಇಲ್ಲ ಅಂದರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತರ ಶಾಸ್ತ್ರದಲ್ಲಿ. ಬಾಲಕೋಡುಗಳಿಲ್ಲದ 2 ಕಾಲಿನ ದನ ಅಂತ ಕರೆದ. ಮನುಷ್ಯ ಆಕಾರದಲ್ಲಿ ಅದನ ಕರೆ, ಮನುಷ್ಯತ್ವ ಅಂತಕ್ಕಂಥದ್ದು ಅವನಲ್ಲಿ ಇಲ್ಲ. ಅದಕ್ಕೆ ತಿಳಿಸೋದಕ್ಕೋಸ್ಕರವಾಗಿ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳ, ನಾನಿದ್ದು ಫಲವೇನು. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮನುಷ್ಯ ಜನ್ಮ. ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗುರುವಿನಿಂದ ಉಪದೇಶವನ್ನು ಪಡೆದುಕೊಳ್ಳುವುದು. ಉಪದೇಶ ಪಡೆದುಕೊಂಡ ಮೇಲೆ ಅದರ ಸಾಧನೆ ಮಾಡೋದು. ಭಾಳ ಮಂದಿ ಶಿಷ್ಯರಾಗ್ತಿರ್ತಾರೆ. ಸಂಜೆ ಹೊತ್ತು ಶಿಷ್ಯರಾದ್ರಂದ್ರೆ ಮುಂಜಾನೆ ಅವ್ರ ಅವತಾರನೇ ಬದಲಾಗಿರ್ತದೆ. ಕೇಳಬೇಕು, ನಮ್ದೆಲ್ಲ ಮುಗಿದು ಬಿಟ್ಟದ ಅಂತಾರೆ ಅವ್ರು. ಏನು ಮುಗಿದದೇನು? ನಂದೆಲ್ಲ ಆಗಿಬಿಟ್ಟದ. ನಾನು ನಿನ್ನೆ ರಾತ್ರಿ ನನಗೆ ಗುರು ಉಪದೇಶ ಕೊಟ್ಟ, ಮುಗೀತು, ನಾನು ಮುಕ್ತಾಗಿಬಿಡ್ತೀನಿ ಅಂತಾನೆ. ಏನು ಕೆಲಸನೇ ಇಲ್ಲ, ಸ್ನಾನ ಮಾಡಂಗಿಲ್ಲ, ವಿಭೂತಿ ಹಚ್ಚಂಗಿಲ್ಲ, ಒಂದಿಷ್ಟು ದಾನ ಧರ್ಮ ಪರೋಪಕಾರ ಇಲ್ಲ,
ಬಾಯಿಲಿಂದ ಒಂದಿಷ್ಟು ಒಳ್ಳೆ ಮಾತುಗಳೆಲ್ಲ ಉಪದೇಶ ಆಗಿಬಿಟ್ಟದ, ನನ್ನ ಕೆಲಸ ಮುಗೀತು ಅಂತ ಸ್ವೇಚ್ಛೆಯಿಂದ ತಿರುಗ್ತಾ ಇರ್ತಾನೆ. ಅದಕ್ಕೆ ಶರಣರು ಹೇಳ್ತಾ ಇದ್ದಾರೆ, ಉಪದೇಶ ಅಂದ್ರೆ 1ನೇ ಕ್ಲಾಸಿಗೆ ಹೆಸರು ಹಚ್ಚಿದಂಗ ಶಾಲ್ಯಾಗ ಸರ್ಟಿಫಿಕೇಟ್ ಸಿಗಾಗಿಲ್ಲ, 10 ವರ್ಷ ಓದಬೇಕು. ಪೇಪರ್ನಾಗ ಬಂದಿತ್ತು ಮೆಟ್ರಿಕ್ ಪಾಸ್ ಆದವರಿಗೆ ಕಂಡಕ್ಟರ್ ನೌಕರಿ ಅಂತ. ಇವ ಯಾರೋ ಓದೋದು ಹೋಟೆಲ್ದಾಗ ಕೇಳಿದ್ದ, ಅವಾಗ ಇವನಂದ, ನಮ್ಮಪ್ಪ ಸಾಲಿಗೆ ಹಚ್ಚಿದ್ದ 10 ವರ್ಷ ಆಗ್ಯದ, 10 ವರ್ಷಕ್ಕನೇ ಮೆಟ್ರಿಕ್ ಅಂತಾರ, ಅದಕ್ಕೆ ನಾನು ಸೀದಾ ಸಾಲಿಗೆ ಹೋದ್ರಾಯ್ತು ಅಂತ ಹೋದ. ನನಗೆ ಮೆಟ್ರಿಕ್ ಸರ್ಟಿಫಿಕೇಟ್ ಕೊಡ್ರಿ, ಕಂಡಕ್ಟರ್ ನೌಕರಿ ಬರ್ತದ ಅಂದ. ಅವರಂದ್ರು, ಹಾಜರಿನೂ ಇಲ್ಲ, ಅಕ್ಷರ ಜ್ಞಾನನೂ ಇಲ್ಲ, ನಿನ್ನ ಹೆಸರು ಮಾತ್ರ ಖಾತೆ ಒಳಗೆ ಐತೆ ಹೊರತು ನೀನು ಓದೇ ಇಲ್ಲ, ಮತ್ತೆ ನಿನಗ್ಯಾಗ ಸರ್ಟಿಫಿಕೇಟ್ ಕೊಡಕ್ಕೆ ಬರ್ತದ? ಅಕಸ್ಮಾತ್ ಈಗಿನ ಕಾಲದಂಗೆ ಒಂದಿಷ್ಟು ಲಂಚ ಕೊಟ್ಟು ಸರ್ಟಿಫಿಕೇಟ್ ತಗೊಂತಾರ ಅಂತ ಇಟ್ಕೊಳ್ರಿ. ಟಿಕೆಟ್ ಯಾಕೆ ಬರಲಿಲ್ಲ ಅಂದ್ರೆ ಇವ್ರನ್ನೇನು ಮಾಡ್ತಾರಲ್ಲಿ, ಒತ್ತು ಕೆಳಗಿಳಿಸ್ತಾರ. ಹೆಂಗ ಸಾಲಿ ಓದಲಾರದನೆ ಕಂಡಕ್ಟರ್ ನೌಕರಿ ಕೇಳುತ್ತಾನೋ, ಭಾಳ ಜನರು ಉಪದೇಶ ತಗೊಂಡು ಸ್ವೇಚ್ಛಾಚಾರಿಗಳಾಗಿ ಸಾಧನೆ ಮಾಡಲಾರದನೆ ಅವರು ಒಮ್ಮೆಗೆ ಮುಕ್ತಿ ಸುಖ ಬೇಕು ಅಂತ ಕೇಳುತ್ತಾರೆ. ಆದ್ರೆ ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಗುರುವಿನ ಮೇಲೆ ಎಷ್ಟು ನಿಷ್ಠೆ ಇತ್ತು ಅಂತ ಕೇಳಿದ್ರೆ, ಎದ್ರೆ ಬಿದ್ರೆ ಗುಡುದೂರು ದೊಡ್ಡ ಬಸವಾರಿ ಅಂತಿದ್ಲು. ಗುರುಗಳ ಮೇಲೆ ಇಷ್ಟು ಪ್ರೀತಿ ಇತ್ತು, ಗುರುವಿನ ಮೇಲೆ ಅಷ್ಟು ನಂಬಿಕೆ ಇತ್ತು. ಒಂದು ಸಲ ರಂಭಾಪುರಿಯ ಜಗದ್ಗುರುಗಳು ವೀರ ಗಂಗಾಧರ ಭಗವತ್ಪಾದಂಗಳವರು ಸಜ್ಜಲಗುಡ್ಡಕ್ಕೆ ಬಂದಿದ್ರು ಶರಣಮ್ಮದಳ ನೋಡಬೇಕು ಅಂತ. ಶರಣಮ್ಮ ತಾಯಿ ಬಚ್ಚಲದೊಳಗೆ ಕುಂತು ಸ್ನಾನ ಮಾಡಬೇಕು, ಸ್ನಾನ ಆದಮೇಲೆ ಲಿಂಗಾರ್ಚನೆ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಹೇಳಿ ಒಂದು ತೆಂಬಿಗೆ ನೀರು ಮೈ ಮೇಲೆ ಹಾಕಿಕೊಂಡಿದ್ರು. ಸೇವಕಿ ಹೋಗಿ ಹೇಳಿದ್ಲು, ರಂಭಾಪುರಿಯ ಜಗದ್ಗುರುಗಳವರು ದಯಮಾಡಿಸಿದ್ದಾರೆ ಅಂತಂದು. ಇಷ್ಟಂದ ತಕ್ಷಣನೇ ನಮ್ಮಂಥವ್ರು ಆಗಿದ್ವಿ ಅಂದ್ರೆ, ಸ್ವಾಮಿ ಬಂದಾನೇನು ಅಲ್ಲಿ ಹೊರಗೆ ಕಟ್ಟಿ ಕುಂದ್ರ ನಾನು ಜಳಕ ಮಾಡಬೇಕು, ಉಣಬೇಕು, ಎಲ್ಲ ಮುಗಿದ ಮೇಲೆ ನಾವು ಸ್ವಾಮಿಗಳು ನೋಡ್ತೀವಿ ಅಂತೀವಿ. ಯಾಕೆ ನಮಗೆ ಅನೇಕ ಸಮಸ್ಯೆಗಳು ಯಾಕೆ ಉದ್ಭವ ಆಕತ್ತೇವ ಅಂದ್ರೆ ನಾವು ಡೂಪ್ಲಿಕೇಟ್ ಆಗಕತ್ತೀವಿ. ನಮಗೆ ಗುರು ಗುರುತಿಲ್ಲ, ಲಿಂಗ ಗುರುತಿಲ್ಲ, ಜಂಗಮ ಗುರುತಿಲ್ಲ, ಪಾದೋದಕ ಪ್ರಸಾದ ಗುರುತಿಲ್ಲ, ವಿಭೂತಿ ಮಂತ್ರ ರುದ್ರಾಕ್ಷಿ ಗುರುತಿಲ್ಲ. ಅವು ಏನು ಇರ್ಲಾರ್ದಂಗೆ ಒಂದು ನಮೂನಿ ಬಾಲಕೋಡುಗಳಿಲ್ಲದ ದನದಂಗೆ ಅಡ್ಡಾಡಕತ್ತೀವಿ ನಾವು ಜಗತ್ತಿನೊಳಗೆ. ಆದ್ರೆ ಶರಣಮ್ಮ ತಾಯಿ ಅಂದ್ಲು, ರಂಭಾಪುರಿಯ ಜಗದ್ಗುರುಗಳು ಬಂದಾರ ಅಂದ ತಕ್ಷಣನೇ ಒಂದು ತೆಂಬಿಗೆ ನೀರು ಮೈ ಮೇಲೆ ಹಾಕಿಕೊಂಡಿದ್ಲು. ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ಲು. ಗುರುಗಳಿಗೆ ಗುರುತಾಯಿತು, ಶರಣಮ್ಮ ಸ್ನಾನ ಮಾಡುವ ಸಮಯ ಇದು, ಲಿಂಗಾರ್ಚನೆ ಮಾಡಿಕೊಳ್ಳುವ ಸಮಯ, ನಾನು ಈಗ ಬಂದು ಬಿಟ್ಟಿನಿ. ಅವಾಗ ಜಗದ್ಗುರುಗಳವ್ರು ಅಂದರು, ಶರಣಮ್ಮ ಅಂದರು, ಏನ್ರಪ್ಪ ನೀನು ಹೋಗಿ ಸ್ನಾನ ಮಾಡು, ಸ್ನಾನ ಮಾಡಿ ಲಿಂಗಾರ್ಚನೆ ಮಾಡಿಕೊ, ಆಮೇಲೆ ಬಂದು ನನಗೆ ಭೇಟಿ ಆಗು ಅಂತ ತಿಳ್ಕೊಂಡು ಜಗದ್ಗುರುಗಳು ಹೇಳಿದರೆ, ಶರಣಮ್ಮ ತಾಯಿ ಅಂದ್ಲು, ಶಿವಯೋಗಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಭಾಷಣಂ ಕೋಟಿ ತೀರ್ಥಂ ಸಾಷ್ಟಾಂಗಂ ಮೋಕ್ಷದಾಯಕಂ. ಗುರುದೇವ, ನಿಮ್ಮ ಪೀಠದಿಂದ ನಮ್ಮ ಒಬ್ಬ ಶರಣಿ ಅದಳಂತ ತಿಳ್ಕೊಂಡು, ಭಕ್ತ ಅದಳಂತ ತಿಳ್ಕೊಂಡು, ಅಲ್ಲಿಂದ ಇಲ್ಲಿ ಪರ್ಯಂತರ ನೀವು ಬಂದ ಮೇಲೆ ನಾನು ಸ್ನಾನ ಮಾಡೋದು, ಲಿಂಗಾರ್ಚನೆ ಮಾಡಿಕೊಳ್ಳೋದು ಎಲ್ಲವೂ ನಿನ್ನ ಪಾದ ದರ್ಶನದಿಂದ ಮುಗಿದು ಹೋಗ್ಯವ ಅಂದ್ಲಾಗಿ. ಯಾರಂತಾರ್ರಿ ಈಗಿನ ಕಾಲದಾಗ ಬಂದಿದ್ದಾರು, ಅವ್ರ ಮಠಕ್ಕೆ ಅವ್ರು ದೊಡ್ಡವರು ಇದ್ದಾರು. ನಮ್ಮದೆಷ್ಟು ಭೂಮಿ ಅದ, ನಮ್ಮದೆಷ್ಟು ಆಸ್ತಿ ಅದ, ನಮ್ಮದೆಷ್ಟು ಸಂಪತ್ತದ, ಅಷ್ಟು ಸಂಪತ್ತು ಈ ಸ್ವಾಮಿದೈತೇನು ಅಂತ ಗೋಣಿ ಎಗರಿಸಿ ಮಾತಾಡೋರು ನಾವು ಅದೀವಿ ಈಗ. ಆದರೆ ಶರಣಮ್ಮ ತಾಯಿ ಶಿವಯೋಗಿ ದರ್ಶನಂ ಪುಣ್ಯಂ, ಒಬ್ಬ ಶಿವಯೋಗಿ, ಒಬ್ಬ ಮಹಾತ್ಮ, ಒಬ್ಬ ತತ್ವಜ್ಞಾನಿ, ಆತನ ನೋಡಲು
ನಮ್ಮ ಎಷ್ಟೋ ಪಾಪಗಳು ದೂರಾಗಿ ಹೋಗ್ತಾವ, ಪುಣ್ಯ ಪ್ರಾಪ್ತಿ ಆಗುತ್ತೆ. ಶಿವಯೋಗಿ ದರ್ಶನಂ ಪುಣ್ಯಂ. ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ವಿ ಅಂತಂದ್ರೆ ಸ್ಪರ್ಶನಂ ಪಾಪನಾಶನಂ. ಭಾಳ ಮಂದಿ ಪಾಪ ಕಳ್ಕೊಳ್ಳಕ್ಕೆ ನೀರಾಗಿ ಮುಣಿಗೆದ್ದು ಹೇಳ್ತಾರ, ಥಂಡೆತ್ತಿ ಸೆಟಿತವೆ ಹೊರತು ಪಾಪ ಹೋಗಂಗಿಲ್ಲ. ಪಾಪ ಹೋಗಬೇಕು ಅಂದ್ರೆ ಗುರುವಿನ ಪಾದಕ್ಕೆ ಹಣೆ ಹಚ್ಚಬೇಕು, ಗುರು ಪಾದೋದಕ್ಕೆ ತಗೊಳ್ಬೇಕು, ಗುರುವಿಗೆ ದಿವ್ಯ ದೃಷ್ಟಿಯನ್ನು ಪಡ್ಕೊಳ್ಬೇಕು. ಅದಕ್ಕೆ ಫಲ ಸಿಗುತ್ತದ, ಪಾಪ ನಾಶ ಆಗುತ್ತದ. ನೀರಾಗ ಮುಳುಗಿದ್ರೆ ಪಾಪ ಹೋಗ್ತಿತ್ತು ಅಂದ್ರೆ ಮೀನುಗಾರವನು ಮೀನ ಹಿಡಿದು ಚೂರಿ ಹಾಕ್ತಿದ್ದಿಲ್ಲ. ನಾವು ಯಾವಾಗಾರ ಒಂದು ಸಲ ಸ್ನಾನ ಮಾಡುತ್ತೀವಿ ನೀರಾಗನೇ 24 ತಾಸು ಮೀನ ಇರ್ತಾವ. ಅವನು ಮೀನುಗಾರ ಹಿಡಿದುಕೊಂಡು ಚೂರಿ ಹಾಕ್ತಿದ್ದಿಲ್ಲ. ನೀರಾಗ ಮುಳುಗಿದ್ರೆ ಪಾಪ ಹೋಗಂಗಿಲ್ಲ. ಶಿವಯೋಗಿ ದರ್ಶನವಾದ್ರೆ ಪಾಪ ಹೋಗುತ್ತದೆ. ಸ್ಪರ್ಶನಂ ಪಾಪನಾಶನಂ. ಭಾಷಣಂ ಕೋಟಿ ತೀರ್ಥಂ. ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬಂದ್ರೆ ಏನು ಫಲ ಸಿಗುತ್ತದ? ಈ ವಿಜಯರುದ್ರ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ 10 ದಿವಸ ಏನು ಪುರಾಣ ಕೇಳುತ್ತಿರಲ್ಲ, ಇದು ಕುಂಭಸ್ನಾನ. ಇದು ಕುಂಭಸ್ನಾನ. ಇದು ಒಳಗಿನ ಪಾಪ ಎಲ್ಲ ಕಿತ್ತುವ ಸ್ನಾನ. ಇದು ನಾವು ಎಲ್ಲರ ಮುಳುಗಿ ಎದ್ರೆ ಮೈ ಮೇಲಿನ ಹೊಲಸು ಹೋಗ್ತದೆ ಹೊರತು ಮನಸ್ಸಿನಾಗಿನ ಹೊಲಸು ಹೋಗಂಗಿಲ್ಲ. ಮನಸ್ಸಿನಾಗಿನ ಹೊಲಸು ಹೋಗಬೇಕು ಅಂದ್ರೆ ಪುರಾಣ ಪ್ರವಚನಗಳು ಕೇಳಬೇಕು. ಕೇಳಿ ಅದರಂತೆ ಆಚರಣೆ ಮಾಡೋದು ಕಲಿಬೇಕು, ಅದರಂತೆ ನಡಿಬೇಕು. ಅಂದಾಗ ಮನುಷ್ಯನಿಗೆ ಸುಖ ಸಿಗುತ್ತದ. ಸುಮ್ಮನೆ ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಹೋದ್ರೆ ಕೆಲಸ ಆಗಂಗಿಲ್ಲ. ಯಾವನೋ ಒಬ್ಬ ಪುರಾಣ ಹೇಳಕ್ಕೆ ಹೋಗಿದ್ದ, ಮುದುಕಿ ಕುಂಚಿತ್ತು, 32 ಹಲ್ಲು ಇದ್ದಿಲ್ಲ, ಅದೆಲ್ಲ ಹಾವಿನ ಹುತ್ತಾದಂಗಾಗಿತ್ತು ಬಾಯಿ. ಆಗೇನದ ಅಂದ್ರೆ ಮುಂದನೇ ಕುಂತಿತ್ತು ಪುರಾಣ ಹೇಳೋರು. ಆತ ಹೊಸ್ದಾಗಿ ಹೇಳಕ್ ಬಂದಿದ್ದ. ಅದೇ ವರ್ಷ ಪ್ರಾರಂಭ ಹೇಳೋದು, ಇನ್ನು ರೂಢಿ ಆಗಿದ್ದಿಲ್ಲ. ಇನ್ನು ಮಂದಿರ ಭಾಳ ಕುಂತಾರ, ಹೆಂಗ್ ಹೇಳ್ಬೇಕು ಅಂತ ತಿಳ್ಕೊಂಡಂದು ಅದು ಅಡಿಯಾಗಿತ್ತು ಮಠ. ಜನ ಎಲ್ಲ ತುಂಬ ಕುಂತಿದ್ರು. ಬಾಜುಕ್ಕೆ ಒಂದು ಹುತ್ತಿತ್ತು, ಮುದುಕಿ ಬಾಯಿ ತೆರ್ಕೊಂಡು ಕೇಳ್ತಿತ್ತು. ಸಣ್ಣದು ಇಲಿಮರಿ ಅದು ಜಿಗದಾಡಿಕೆಂತ ಬಂತು, ಮಂದ್ಯಾಗ ಜಿಗದಾಡಿಕೆಂತ ಬಂತು. ಎಲ್ಲಿ ಹೋಗ್ಬೇಕು ಎಲ್ಲಿ ಒಕ್ಕೊಳ್ಬೇಕು ಅನ್ನೋದ್ರಾಗ ಮುದುಕಿ ಬಾಯಿ ತೆರೆದಿತ್ತು, ಅದ್ರಾಗ ಒಕ್ಕೊಂಡ್ಬಿಡ್ತ. ಮುದುಕಿ ಮುಂದನೆ ಕುಂತದ. ಮುದುಕಿ ಅಂತೂ ಒಯ್ತಂದ ತಕ್ಷಣನೇ ಪುರಾಣ ಹೊಸ್ದಾಗಿ ಹೇಳಕ್ ಬಂದಿದ್ದೈತಿ, ದಿಕ್ಕು ಬದಲಾಯಿಸಿ. ಈ ಮುದುಕಿ ಎಷ್ಟು ವರ್ಷದಿಂದ ಪುರಾಣ ಕೇಳ್ತಿರ್ಬೇಕು. ನಾನಾರ ಹೊಸ್ದಾಗಿ ಹೇಳಕ್ ಬಂದೀನಿ, ಒಯ್ತಂತ ಅಳಿಕಿ ಇವತ್ತಿಗೆ ಬಂಗಾಟ ಮಾಡ್ರಿ ನಾಳೆ ನೋಡೋಣ ಅಂದ. ಯಾಕಂದ್ರೆ ಮುದುಕಿ ಎಂತ ಪಂಡಿತಿದ್ದ ಇದ್ದಾಳೆ ಅನ್ಕ ಯಾರಿಗೆ ಬರುತ್ತೆ. ನಾಳೆಗೆ ಹೇಳಿದ್ರಾಯ್ತು ಅಂದ್ರು. ಅವಾಗ ಏನದ ಅಂದ್ರೆ ಪುರಾಣ ಹೇಳತ್ತ, ರಾತ್ರಿ ಹೊತ್ತು ಪ್ರಸಾದ ಮುಗಿದ ಮೇಲೆ ಆ ಮುದುಕಿ ಕುಂತಿತ್ತಲ್ಲ, ಎಲ್ಲಿ ಐತೆ ಮನೆ ಅಂತ ಕೇಳಿದ್ರು. ನಡ ಊರಾಗ ಅಭಿಷೇಕ ಐತೆ ಅಂತ ಹೇಳಿದ್ರು ಒಬ್ಬರು. ಎಲ್ಲರ ಮನೆ ಕೇಳಿದ ಮೇಲೆ ಪುರಾಣ ಹೇಳತ್ತ, ಹೋಗಿ ಅಜ್ಜಿ ಅಂದ. ಎದ್ದಿತ್ತು ಮುದುಕಿ ಅದ ಅದಕ್ಕೆ, ಯಾಕಂದ್ರೆ 24 ತಾಸು ಜಾಗರಣೆ ಅದಕ್ಕೆ. ಅವಾಗ ಇತ್ತ ಹೋಗಿ ಕೈ ಮುಕ್ಕೊಂಡು ಕುಂತ, ಅಜ್ಜಿ ಪುರಾಣಕ್ಕೆ ಬಂದಿದ್ದೆಲ್ಲ ಅಂದ. ಹೌದಪ್ಪ ಬಂದಿದ್ದೆ ಅಂದ. ಮತ್ತು ಒಯ್ತಂದೆ ಅಲ್ಲ, ನಾನು ಏನು ತಪ್ಪು ಹೇಳಿನಿ, ನಾನು ಇದ ವರ್ಷ ಪ್ರಾರಂಭ ಮಾಡಿ ಹೇಳಾಕ, ಮತ್ತೆ ಏನು ಒಯ್ತಂದೆ ಅಲ್ಲ. ನಿನ್ನ ಪುರಾಣ ಹೋಗಿಲ್ಲ ಸ್ವಾಮಿ, ನನ್ನ ಬಾಯಾಗ ಇಂಚಂಬರಿ ಹೋಯ್ತಂದ್ರೆ. ಮತ್ತೆ ಇಂಥವ್ರು ಪುರಾಣ ಕೇಳ್ತಾರೆ, ಪುರಾಣನೇ ಅದಗೆಡಿಸ್ಬಿಡುತ್ತಾರೆ. ನಾನು ಬಾಯಾಗ ಅಲ್ಲಿಲ್ಲ, ನಂದು ಹಾವಿನ ಹುತ್ತಾದಂಗೆ ಆಗ್ಯದ ನನ್ನ ಬಾಯಿ. ನೀನು ಹೇಳೋದು ನೋಡಿ ಬಾಯಿ ತೆರೆದಿದ್ದೆ, ಇಲಿ ಬರೀ ಜಿಗ್ಗಂತ ಬಂತು, ಅದು ಆ ಕಡೆ ಹೋಗ್ತದ ಅಂದ್ರೆ ನಾನು ಬಾಯಾಗ ಒಕ್ಕೊಂಡ್ಬಿಡ್ತು. ನಾನು ಬಾಯಿ ಮುಚ್ಚಿಬಿಟ್ಟು ಒಳಗೆ ಒಯ್ತ, ಅದಕ್ಕೆ ಒಯ್ತಂದೆ ನಾನು ಅಂದೆ. ಹಣೆನೇ ಹುಡ್ಕೊಂಡಿತ್ತ. ಅದರಂಗೆ ಏನದ ಅಂತ ಕೇಳಿದರೆ, ನಾವು ಗುರುವಿನ ಲೀಲೆಗಳನ್ನ, ಮಹಾತ್ಮರ ಲೀಲೆಗಳನ್ನ ಶ್ರದ್ಧಾ ವಿಶ್ವಾಸ ಭಕ್ತಿಯಿಂದ ಕೂಡಿಕೊಂಡು, ಶರಣಮ್ಮ ತಾಯಿ ಶಿವಯೋಗಿ ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ಭಾಷಣಂ ಕೋಟಿ ತೀರ್ಥಂ.
ಕೋಟಿ ತೀರ್ಥದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರುತ್ತದೋ, ಒಬ್ಬ ಶಿವಯೋಗಿಯ ಮಾತುಗಳನ್ನು ಕಿವಿಯಲ್ಲಿ ಕೇಳುವುದರಿಂದ 7 ಜನ್ಮದ ಪಾಪ ಅಂತಕ್ಕಂಥದ್ದು ನಿವೃತ್ತಿಯಾಗುತ್ತೆ. ಭಾಷಣಂ ಕೋಟಿ ತೀರ್ಥಂ ಸಾಷ್ಟಾಂಗಂ ಮೋಕ್ಷದಾಯಕಂ. ಸಾಷ್ಟಾಂಗ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಅಂದ ತಕ್ಷಣನೇ ಬರೇ ಉದ್ದಕ್ಕೆ ಬೀಳೋದಲ್ಲ. ನೋಡ್ಬೇಕು, ಕೆಲವು ಜನ ಸಾಷ್ಟಾಂಗ ಹಾಕ್ತಿರ್ತಾರೆ, ಉದ್ದಕ್ಕೆ ಬೀಳ್ತಾರೆ, ಬಡಿಗೆ ಬೀಳ್ತಾನೆ. ಒಳಗ ಗುಣ ಇರಬೇಕು. ಗುರುದೇವ, ಎಲ್ಲವೂ ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದೇನೆ. ಭಗವದ್ಗೀತೆಯಲ್ಲಿ ಅರ್ಜುನ ಪರಮಾತ್ಮಗಂತನ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಹೇ ಪರಮಾತ್ಮ, ನಾನು ನಿನ್ನ ದಾಸನಾಗಿದ್ದೇನೆ, ನಿನ್ನ ಶಿಷ್ಯನಾಗಿದ್ದೇನೆ, ನಿನ್ನ ಭಕ್ತನಾಗಿದ್ದೇನೆ, ಎಲ್ಲವನ್ನ ನಿನಗೆ ಒಪ್ಪಿಸಿದ್ದೇನೆ ಅಂದ. ಆವಾಗ ಪರಮಾತ್ಮ ಅರ್ಜುನನಿಗೆ ಉಪದೇಶ ಪ್ರಾರಂಭ ಆಯಿತು. ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಅಂತಂದ್ರೆ ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ರೂಪದಲ್ಲಿ ಅದಾನ, ವಿಷ್ಣು ರೂಪದಲ್ಲಿ ಅದಾನ, ರುದ್ರ ರೂಪದಲ್ಲಿ ಅದಾನ, ತ್ರಿಮೂರ್ತಿಗಳ ರೂಪದಲ್ಲಿ ಗುರುದೇವ ಇದ್ದಾನೆ ಅಂತಕ್ಕಂಥ ಭಾವ ನಿನ್ನತ್ರ ಬಂತು ಅಂದ್ರೆ ನೀನು ಸಾಷ್ಟಾಂಗ ಹಾಕಿದಂಗ. ಅದು ಬಿಟ್ಟು ನಮ್ಮಂಗ ಉಣವರು, ನಮ್ಮಂಗ ತೊಡವರು, ಅವರೊಂದಿಷ್ಟು ಕೆಂಪು ಹಾಕ್ಯಾರ, ನಾವು ಒಂದಿಷ್ಟು ಅಣ್ಣ ಬಣ್ಣ ಹಾಕ್ಕೊಂಡಿವಿ, ಅವರೊಂದಿಷ್ಟು ಸ್ನಾನ ಮಾಡಿ ಉಣ್ತಾರ, ನಾವು ಹೆಂಗ್ ಬೇಕಂಗೆ ತಿಂತೀವಿ. ಅದಕ್ಕೆ ಸರ್ವಜ್ಞ ಒಂದು ಮಾತಂತಾನ, ಗುರುವು ನರನೆಂದವಗೆ, ಹರನ ಶಿಲೆಯೆಂದವಗೆ, ಕರುಣ ಪ್ರಸಾದ ಎಂಜಲೆಂದವಗೆ, ನರಕ ತಪ್ಪದು ಕಾಣ ಸರ್ವಜ್ಞ. ಈ ಮಾತನ್ನ ಶರಣಮ್ಮ ತಾಯಿ ಚಾಚೂ ತಪ್ಪದೆ ಪಾಲಿಸಿ ರಂಭಾಪುರಿಯ ಜಗದ್ಗುರುಗಳವರ ಸನ್ನಿಧಾನಕ್ಕೆ ನಿಂತು ಸಾಷ್ಟಾಂಗ ನಮಸ್ಕಾರ ಹಾಕಿ, ನಿಮ್ಮ ದರ್ಶನ ಆಗ್ಯದ, ನೀವು ಶಿವಯೋಗಿಗಳು, ತ್ರಿಕಾಲ ಲಿಂಗ ಪೂಜಾನಿಷ್ಠರು. ರಂಭಾಪುರಿಯ ಜಗದ್ಗುರು ಅಂದ್ರೆ ವೀರ ಶಿವಾಸನ ಅಂದ್ರೆ ಹುಲಿ ಇದ್ದಂಗಿದ್ರವ್ರು. ಹುಲಿ ಇದ್ದಂಗ ಗರ್ಜನೆ, ಸನಾತನ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಕೂಗಿದ್ರು ಅಂದ್ರೆ ಸಭಾ ಗಡಗಡ ನಡುತ್ತಿತ್ತು. ಅಂತ ಒಂದು ಬಲಾಢ್ಯ ಶಿವಯೋಗೀಶ್ವರ ಶರಣಮ್ಮ ತಾಯಿ ಮಠಕ್ಕೆ ಬಂದಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ, ನಂದು ಸ್ನಾನನೂ ಮುಗಿದದ, ಲಿಂಗಾರ್ಚನೆನೂ ಮುಗಿದದ, ನಂದು ಪ್ರಸಾದ ಮುಗಿದದ ಗುರುದೇವ, ತಾವು ಇನ್ನ ಸ್ನಾನಕ್ಕೆ ನಡೀರಿ, ಪ್ರಸಾದ ಪೂಜೆ ಎಲ್ಲ ನಡೀಲಿ ಅಂತ ತಿಳ್ಕೊಂಡು ಶರಣಮ್ಮ ತಾಯಿ ಗುರುಗಳಲ್ಲಿ ಬೇಡಿಕೊಂಡು ಗುಡುದೂರು ದೊಡ್ಡ ಬಸವಾರಿಯರನ್ನ ರಂಭಾಪುರಿಯ ಜಗದ್ಗುರುಗಳಲ್ಲಿ ಕಂಡ್ರು. ಆಗಲೇ ಅಪ್ಪ ಅವ್ರು ಹೇಳಿದ್ರಲ್ಲ, ಆಲ್ಕೇರಿ ಅನ್ನದಾನ ಸ್ವಾಮಿಗಳು ಅಂತ ತಿಳ್ಕೊಂಡು ಅನೇಕ ಶಿವಯೋಗಿಗಳು, ಅನೇಕ ಮಹಾತ್ಮರು ಆ ತಾಯಿಗೆ ಕೃಪಾ ಮಾಡಿದ್ದಾರೆ. ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್ತು, ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮಾತ್ ಲಿಂಗಂ ಅಹಂ ಸದಾ ಅನ್ನುವಂತ ರೇಣುಕ ಭಗವತ್ಪಾದರ ವಾಣಿಯಂತೆ ಲಿಂಗವನ್ನ ಕಟ್ಟಿಕೊಂಡು ಲಿಂಗಾರ್ಚನೆಯನ್ನ ಮಾಡಿ ಆ ತಾಯಿ ಪೂಜೆ ಮಾಡೋ ಕಾಲಕ್ಕ ಲಿಂಗದ ಕೂಡ ಮಾತಾಡುತ್ತಿದ್ಲು. ಒಂದು ಸಲ ಭಕ್ತರೇನದ ಅಂದ್ರೆ ಸಜ್ಜರಗುಡ್ಡಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಸುಗಂಧ ಭರಿತ ಹೂಗಳು, ಪಕ್ವವಾಗಿರ್ತಕ್ಕಂಥ ಹಣ್ಣುಗಳನ್ನು ತೆಗೆದುಕೊಂಡು ಅಮ್ಮ ಪೂಜೆ ಮಾಡ್ತಾಳ, ಲಿಂಗಕ್ಕೆ ಎಡೆ ಇಟ್ಟು ತಾನು ಸ್ವೀಕಾರ ಮಾಡ್ತಾಳ ಅಂತ ಹೂ ಹಣ್ಣು ಒಯ್ದಿದ್ರು. ಕೊಟ್ಟ ಮೇಲೆ ಏನದ ಅಂತ ಕೇಳಿದ್ರೆ ಪೂಜೆಗೆ ಕುಂತು ಹೂಗಳನ್ನ ಲಿಂಗಕ್ಕೆ ಅರ್ಪಣೆ ಮಾಡಿ ಆ ಹಣ್ಣುಗಳನ್ನ ನೈವೇದ್ಯ ಮಾಡಿದ ಮೇಲೆ ಲಿಂಗಯ್ಯಗೆ ಹೇಳ್ತಾಳ ಶರಣಂ ತಾಯಿ, ಲಿಂಗಯ್ಯ ನಿನ್ನ ಸಲುವಾಗಿ ಭಕ್ತರು ಸುವಾಸ ಭರಿತ ಹೂ ತಂದಾರ, ಪಕ್ವವಾಗಿರ್ತಕ್ಕಂಥ ಹಣ್ಣುಗಳನ್ನು ತಂದಾರ, ಅವ್ರಿಗೆ ಒಂದಿಷ್ಟು ಕೃಪಾ ಮಾಡಬಾರದ, ಅವ್ರಿಗೆ ಒಂದಿಷ್ಟು ನೀನು ಆಶೀರ್ವಾದ ಮಾಡಬಾರದ ಲಿಂಗಯ್ಯ, ಅವ್ರ ಮನೆತನಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡು ಅಂತ ಕೇಳ್ತಿದ್ಲು. ಈಗಿನ ಕಾಲದಾಗ ನಾವೇನದ ಅಂದ್ರೆ ಪುಷೇಟ ತಂದಾರೇನೋ ಅವ್ರು ಅಂತ ಅಂದು ಗರ್ಜಿಸೇವೆ ಹೊರತು ಶರಣಂ ತಾಯಿ ಮಾತಾಡಿದಂಗೆ ಮಾತಾಡೋರಿಲ್ಲ. ಭಕ್ತರು ಯಾರೇ ಬಂದ್ರು, ಯಾಕಂದ್ರೆ ನಾನು ಪ್ರತ್ಯಕ್ಷ ತಾಯಿಯನ್ನ 1978ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯಿಂದ ವಾಪಸ್ ಬರುವಂತ ಸಂದರ್ಭದೊಳಗ ಆಗ ಸಜ್ಜರಗುಡ್ಡಕ್ಕೆ ಹೋಗಿದ್ವಿ.
4 ಕೊಟ್ಟರೆ ಸಾಕು, ಒಂದು ಇಡಿಕೆ ಕಲಸಕ್ರೆ ಕೊಡ್ತಿದ್ರು ಅವಾಗ. ನಾವು ಏನದ ಅಂದ್ರೆ ಹುಡುಗರು ಅವಾಗ 4 ಕೊಡೋದು, ಅಂಗಡಿಯಾಗ ಹೋಗಿ ಕಲಸಕ್ರೆ ತರೋದು, ಅಮ್ಮನ ಮುಂದೆ ಹೋಗಿ ಹಿಂಗೆ ಹಿಡ್ಕೊಂಡು ಬಿಟ್ರೆ ಅಮ್ಮ ಹಿಂಗೆ ಕೈ ಹಚ್ಚಕ್ಕಿ, ತಿನ್ನಪ್ಪ ಇದನ್ನು ತಿನ್ನೋ ನೀನು ಅಂತ ಅನ್ನಕ್ಕೆ. ಸದ್ರಗುಡ್ಡದಲ್ಲಿ ಸಣ್ಣಮ್ಮ ತಾಯಿ ಪ್ರಸಾದ ಅಂದ್ರೆ ಕಲಸಕ್ರಿ. ಒಂದು ಅಂಗಡಿನೇ ಇತ್ತು, 4 ಕೊಟ್ಟರೆ ಸಾಕು, ಒಂದು ಇಡಿಕೆ ಕಲಸಕ್ರಿ ಬರ್ತದೆ. ಆ ಕಾಗದ ತಗೊಂಡೋಗಿ ಹಿಂಗೆ ಹಿಡ್ಕೊಂಡು ಲೈನ್ ಹಚ್ಚಿ ನಿಂದಿರ್ತಿದ್ವಿ. ಅಮ್ಮ ಏನದ ಅಂತ ಕೇಳಿ ಹಿಂಗೆ ಕೈ ಹುಟ್ಟಿ ತಿನ್ನ, ಇದು ಪ್ರಸಾದ, ಇದು ಲಿಂಗಯ್ಯನ ಪ್ರಸಾದ, ತಿನ್ನು ಅಂತ ಅಂತಿದ್ಲು. ಅಮ್ಮನ ದರ್ಶನ ಆಗ್ಯದ, ಅಮ್ಮನ ಕೃಪನೂ ನಾವು ಪಡ್ಕೊಂಡಿದ್ದೇವೆ. ಅದಕ್ಕೆ ಅಮ್ಮನಂತೆ ನೀವು 10 ದಿನಗಳ ಪರ್ಯಂತರ, ಇನ್ನು ಮುಂದಿನ ವರ್ಷದ ತನಕ ಹೇಳಿದ್ರೆ ಅಮ್ಮನ ಪುರಾಣ ಮುಗಿಯಂಗಿಲ್ಲ ಅದು. ಆದರೂ ನೇಮದ ಪ್ರಕಾರ 10 ದಿವಸ ಪೂಜ್ಯರು ನಿಮಗೆಲ್ಲರಿಗೆ ಶರಣಮ್ಮ ತಾಯಿಯ ಲೀಲೆಗಳನ್ನು, ಅನೇಕ ಮಹತ್ವದ ವಿಚಾರಗಳನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅದನ್ನು ಕೇಳಬೇಕು. ಕೇಳಿ ಮನೆಗೆ ಹೋಗಿ ಉಂಡು ಮಲಿಕೊಂಡ್ರೆ ಕೆಲಸ ಆಗಂಗಿಲ್ಲ. ಒಬ್ಬರೇ ಕುಂತ್ಕೊಂಡು ಹೊಲ್ದಾಗಲಿ ಮನೆಯಾಗಲಿ ಕುಂತು ವಿಚಾರ ಮಾಡಬೇಕು. ವಿಚಾರ ಮಾಡಲಿಲ್ಲ ಅಂದರೆ ನೀವೆಲ್ಲ ರೈತರು ಎತ್ತು ಎಮ್ಮೆ ಎಲ್ಲ ಕಟ್ಟಿರ್ತೀರಿ. ಅದು ಹೊಲ್ದಾಗ ಅವಸರ ಮೇವು ತಿಂದಿರ್ತದ. ಅದು ಮನೆಗೆ ಬಂದು ಗೂಟಕ್ಕೆ ಕಟ್ಟಿದ ಮೇಲೆ ಅದು ಮೆಲಕು ಆಗ್ತದ. ಬೆಳತನಕ ಗೂಟಕ್ಕೆ ಕಟ್ಟಿ ಮೆಲಕು ಹಾಕಿದ್ರೆ ಮುಂಜಾನೆ ಎದ್ದು ಗಳೆ ಬಿಟ್ಕೊಂಡು ಹೋಗ್ತಾರ. ಅಕಸ್ಮಾತ್ ಮುಂಜಾನೆ ಅದು ಮೆಲಕು ಹಾಕ್ಲಿಲ್ಲ ಅಂದ್ರೆ ಇದಕ್ಕೇನೋ ಒಂದು ಶೆಕೆ ರೋಗ ಬಂದದ, ಇದನ್ನ ಮಾರಿಬಿಡೋಣ ಅಂತಾರೆ. ಯಾರಿಗೆ ಮಾರ್ತಾರೆ ಗೊತ್ತಿರ್ಬೇಕಲ್ಲ ನೀವು ರೈತರಲ್ಲಿ. ಯಾರಿಗೆ ಮಾರ್ತೀರಿ? ಕಟಗರಿಗೆ ಮಾರ್ತಾರೆ. ಯಾಕಂದ್ರೆ ಇದು ಮೇವು ತಿನ್ನುವಂತು, ಮೇವು ತಿನ್ನಂಗಿಲ್ಲ ಅಂದ್ರೆ ಗಳೆ ಬೆಳೆಯಂಗಿಲ್ಲ, ಗಳೆ ಬೆಳೆಯಂಗಿಲ್ಲ ಅಂದ್ರೆ ನಮ್ಮ ಸಂಸಾರ ನಡೆಯಂಗಿಲ್ಲ. ಅದಕ್ಕೆ ಇದನ್ನು ಕಟಗರಿಗೆ ಮಾರಿಬಿಡೋಣ ಅಂತ. ಅದರಂಗ ಪುರಾಣ ಕೇಳಿದ ಮೇಲೆ ನಾವು ಗಪ್ಪರಿದ್ವಿ ಅಂತಂದ್ರೆ ನಮಗೂ ಶೆಕೆ ರೋಗ ಬಂದದ ಅಂತ ಅರ್ಥ. ನಾವು ಅದ್ರ ಸುದ್ದಿ ಮಾತಾಡುತ್ತಿದ್ದೀವಿ ಅಂದ್ರೆ ನಮಗೆ ಆರೋಗ್ಯ ಬರೋಬರಿ ಅದ ಅಂತ ಅರ್ಥ. ಮತ್ತೆ ಏನ್ರಿ ಸ್ವಾಮಿ, ಎತ್ತಿನ ಎಣ್ಣೆನ ಕ್ವಾಣನ ಕಟಗರಿಗೆ ಕೊಡ್ತಾರ, ನಮ್ಮನ್ನ ಯಾರಿಗೆ ಕೊಡ್ತಾರ ಅಂತ ಕೇಳಿದ್ರೆ ನಮಗೊಬ್ಬ ಕಟಗ ಅದಾನ, ಸರಿಯಾದ ಶಿಕ್ಷೆ ಕೊಡ್ತಾನ. ದಾನ ಧರ್ಮ ಪರೋಪಕಾರ ಮಾಡಲಿಲ್ಲ ಅಂದ್ರೆ ನಮ್ಮನ್ನು ಕತ್ತರಿಸಿ ಹಾಕ್ತಾನ. ಕರಿಲಾರ್ದ ನಮ್ಮ ಮನೆತನಕ್ಕೆ ಬರ್ತಾನ. ಯಾರು? ಯಮಧರ್ಮ. ಕ್ವಾಣದ ಮೇಲೆ ಕುಂತು ಬಂದು ನಮ್ಮ ಆಯುಷ್ಯವನ್ನ ಹರಣ ಮಾಡಿ ನಾವು ಏನು ಪುಣ್ಯ ಮಾಡಿವು ಏನು ಪಾಪ ಮಾಡಿವು ಆ ಚಿತ್ರಗುಪ್ತರ ಪ್ರಕಾರವಾಗಿ ಲೆಕ್ಕ ತೆಗೆದುಕೊಂಡು ನಮಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು, ಗುರು ಮಂತ್ರದ ಜಪ ಮಾಡಬೇಕು, ಗುರುವಿನ ಸ್ಮರಣೆ ಮಾಡಬೇಕು, ಗುರು ಭಜನೆ ಮಾಡಬೇಕು. ಇಂಥ ಕಾರ್ಯಗಳಿಗೆ ದಾನ ಧರ್ಮ ಪರೋಪಕಾರ ಮಾಡಬೇಕು. ಎಲ್ಲರೂ ನನ್ನವರು ಅನ್ನುವಂಥ ಭಾವ ಇರಬೇಕು. ಯಾರೇ ಇರಲಿ ಅವ್ರು ನಮ್ಮವರು. ಭಾಳ ಆನಂದ ಅನ್ನಿಸ್ತದ. ನಮ್ಮವ್ರಲ್ಲ ಅಂತಂದ್ರಿ ಕೆಲಸ ಕೆಡ್ತದ. ನಾನು ಒಂದ್ಸಲ ಬೆಂಗಳೂರಿಗೆ ಹೊಂಟಿದ್ದೆ, ಔಷಧದಾಗ ಹೊಂಟಿದ್ದೆ ಟ್ರೈನಿಗೆ. ಅವನೊಬ್ಬ ಶಿಷ್ಯ ಅಂದ, ರಿಸರ್ವೇಷನ್ ಆಗ್ಯದೇನು ನಿಮ್ಮದು? ಇಲ್ಲ, ಈಗ 5 ಗಂಟೆಗೆ ಫೋನ್ ಬಂದದ, ಅರ್ಜೆಂಟ್ ಬಾ ಅಂತಂದಾರ, ಅದಕ್ಕೆ ಹೊಂಟೀನಿ, ಸ್ನಾನ ಮಾಡೀನಿ, ಹಂಗ ಓಡಿ ಬಂದೆ, ಟ್ರೈನ್ ಟೈಮ್ ಆಗ್ಯದ ಅಂತ ಬಂದೆ ಅಂದು. ಡಬ್ಬಿ ಕಟ್ಟಿದ್ರು ಮಠದಾಗ. ಒಬ್ಬ ಶಿಷ್ಯ ಜೊತೆಗಿದ್ದ. ಅವನು ಜನರಲ್ ಡಬ್ಬಿಗೆ ಹೋದ, ನಾನು AC ಡಬ್ಬಿಗೆ ಹೋದೆ. ಮತ್ತೆ ಊಟ ಹೆಂಗೆ ಸಿಗ್ತದ್ರಿ? ನನಗಂತೂ ಇವತ್ತು ಬೆಳತನಕ ಜಾಗರಣೆ, ನಿದ್ದೆನ ಆಗ್ತದ, ಒಳಗೆ ಡಂಬರ್ ಆಡ್ತಾರ. ದೇವರು ನನಗೆ ಕೊಟ್ಟರೆ ಕೊಡ್ಲಿ, ಇಲ್ಲ ಮತ್ತೇನಾದ್ರು ಮುಂದೆ ಒಂದು ಹಣ್ಣು ಬಾಳೆಹಣ್ಣು ತಿಂದು ಹೋದ್ರಾಯ್ತು ಅಂತ ತಿಳ್ಕೊಂಡು ಅಂದು ಹತ್ತಿದ್ವಿ. ನಮ್ಮ ಎದುರಿಗೆ ಒಬ್ಬತ್ತು ವಿಭೂತಿ ಹಚ್ಚಿದಂತ ಬಂದ. ಯಾರ್ರಿ ನೀವು ಅಂತ ಕೇಳಿದ್ರೆ, ನಾವು ಹಿರೇಮಠದವ್ರಿ ಅಂತ ಅಂದ. ಎಲ್ಲಿ ಹೊಂಟ್ರಿ ಸ್ವಾಮಿಗಳೇ ಅಂತ ಕೇಳಿದೆ. ಪರಿಚಯ ಇಲ್ಲ, ಏನಿಲ್ಲ. ನಾನು ಬೆಂಗಳೂರಿಗೆ ಹೊಂಟೀನಿ ಅಂದ. ನಂದು ಸೀಟ್ ಈ ಕಡೆಗೆ, ಅವ್ರ ಸೀಟ್ ಆ ಕಡೆಗೆ. ಅವ್ರಂದ್ರು ನೋಡಿದ್ರು ನಾನು ಬರೇ ಒಂದು ಕೈಚೀಲ ಒಂದೇ ಸಣ್ಣದಿತ್ತು. ಎಷ್ಟೊತ್ತು ನೋಡಿದ್ರು ಡಬ್ಬೆನೇ ತೆಗಿಲಿಲ್ಲ ನಾನು. ಎಲ್ಲ ಸ್ಟೇಷನ್ ದಾಟಿದ್ರು. ಅವಾಗ ಅವ್ರು ಸ್ವಾಮಿಗಳಂದ್ರು, ಸ್ವಾಮಿಗಳೇ ಅಂತ ಅಂದ್ರು. ನಾನು ಏನ್ರಪ್ಪ, ನಾನೊಂದು ಮಾತು ಕೇಳ್ತೀನಿ, ಏನಂತೀರಿ ನೀವು? ಏನ್ರಿ ಅಂತ. ನನಗೆ ಚಪಾತಿ 3 ಕಟ್ಟ್ಯಾರ ನಮ್ಮ ಮನ್ಯಾಗ, ಮತ್ತೆ ನನಗೆ 3 ಹೋಗಂಗಿಲ್ಲ. ನಾನು 1.5 ತಿಂತೀನಿ, ಮತ್ತು ನಿಮಗೆ 1.5 ಕೊಡ್ತೀನಿ ಹಂಗ ಅಂದರು. ನಾನಂದೆ, ಒಳ್ಳೆ ಚಲೋ ಆಯ್ತಲ್ರಿ ಸ್ವಾಮಿಗಳೇ, ದೇವರು ನಿಮ್ಮನ್ನು ನಮ್ಮ ಸೀಟ್ನ ಎದುರಿಗೆ ಕಳಿಸ್ಯಾರ,
ಬಡ ನಮ್ಮ ಹಿಂದಿನ ಸೀಟಿಗೆ ಕಳಿಸಿದ್ದ ಅಂತಂದ್ರೆ ನಂದು ಹೊಟ್ಟೆಗೆ ಡಂಬರ್ ಆಡ್ತಿದ್ರು, ದೇವರು ಪ್ರಸಾದ ಕಳಿಸ್ಯಾರ ನಿಮ್ಮ ಕಡೆಯಿಂದ ಅಂತ ಎದುರು ಬಿದ್ರು ಕುಂತ್ಕೊಂಡು ಊಟ ಮಾಡಿ ಬೆಂಗಳೂರಿಗೆ ಹೋಗಿ ಹೇಳಿದ್ವಿ. ಇದು ಎಲ್ಲದ ಕಾರಣ ಏನದಂತ ಕೇಳಿದ್ರೆ, ನಮ್ಮಲ್ಲಿ ದಾನ ಧರ್ಮ ಪರೋಪಕಾರ ಮಾಡುವ ಗುಣ, ಎಲ್ಲರೂ ನನ್ನವರು ಅನ್ನುವಂಥ ಗುಣ ಇತ್ತು ಅಂದರೆ ಜೀವದೊಳಗೆ ನಾವು ಎಂದೂ ಉಪವಾಸ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತಿಗೂ ದೇವರು ನಮಗೆ ಪ್ರಸಾದ ಕೊಟ್ಟೇ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಪೂಜ್ಯ ಸ್ವಾಮಿಗಳವರು ವಿಜಯರುದ್ರ ಸ್ವಾಮಿಗಳವರ ಒಂದು ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಪ್ರತಿ ವರ್ಷವೂ ಸಹಿತ ಇಲ್ಲಿ ನಿಮಗೆ ಅಧ್ಯಾತ್ಮ ವಿಚಾರಗಳನ್ನು ಪುರಾಣದ ರೂಪದಲ್ಲಿ ನಿಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾರೆ. ಇದರಂತೆ ನೀವು ನಡೀರಿ, ಒಳ್ಳೆಯವರಾಗ್ರಿ, ತಂದೆ ತಾಯಿಗಳ ಸೇವೆ ಮಾಡ್ರಿ. ಎಲ್ಲರಿಗೂ ಏನದ ಅಂತಂದ್ರೆ ಗುರು ಲಿಂಗ ಜಂಗಮಕ್ಕೆ ದಾನ ಧರ್ಮ ಪರೋಪಕಾರ ಮಾಡ್ರಿ, ಒಳ್ಳೆ ಮಾತುಗಳನ್ನಾಡ್ರಿ, ಒಳ್ಳೆಯವ್ರ ಜೊತೆ ಕಟ್ರಿ, ಒಳ್ಳೆಯವರಾಗಿ ಬಾಳ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಸಮಯವಾದ್ದರಿಂದ ನನ್ನೆರಡು ಮಾತುಗಳನ್ನು ವಿಜಯರುದ್ರ ಸ್ವಾಮಿಗಳವರ ಕರ್ತೃಗದ್ದಿಗೆಗೆ ಪುಷ್ಪರೂಪವಾಗಿ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಓಂ ತತ್ಸತ್.